ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಪೂರ್ವ. ಇವತ್ತಿನ ರೆಸಿಪಿ ಪಾನಿಪುರಿ ಸಖತ್ ಟೇಸ್ಟಿಯಾಗಿ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ಇವಾಗ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆಕಾಯಿನ ಬೇಯಿಸಿ ಇಟ್ಕೊಂಡಿದ್ದೀನಿ. ನಾನು ಎಣ್ಣೆ ತೊಗೊಂಡಿದ್ದೀನಿ, ಬೆಲ್ಲ, ಅರ್ಧ ಕಪ್ ಚಿರೋಟಿರುವ, ಮೈದಾ 2 ಸ್ಪೂನ್ ತೊಗೊಂಡಿದ್ದೀನಿ, ಕೊತ್ತಂಬರಿ 1 ಕಪ್ನಷ್ಟು ಪುದೀನ ತೊಗೊಂಡಿದ್ದೀನಿ, ಮತ್ತು 3 ಹಸಿಮೆಣಸಿಕಾಯಿ, ಶುಂಠಿ, ಅರ್ಧ ಹಳ್ಳು ನಿಂಬೆಯನ್ನು ತೊಗೊಂಡಿದ್ದೀನಿ, ಮತ್ತು ಆಲೂಗಡ್ಡೆನ ಬೇಯಿಸಿಟ್ಟಿದ್ದೆ, ಮತ್ತು ಹುಣಸೆನ ಸ್ವಲ್ಪ ನೆನೆಹಾಕಿಟ್ಟಿದ್ದೀನಿ ಇವಾಗ. ಮತ್ತು ಇದಕ್ಕೆ ಚಾಟ್ ಮಸಾಲ, ಗರಂ ಮಸಾಲ, ಜೀರಿಗೆ ಪೌಡರ್, ಧನಿಯಾ ಪೌಡರ್, ಪಾನಿಪುರಿ ಮಸಾಲ, ಬ್ಲ್ಯಾಕ್ ಸಾಲ್ಟ್, ಖಾರ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ನಾವು ಪುರಿ ಮಾಡ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ಹಿಟ್ಟು ಮೊದಲೇ ನಾದಿಡಬೇಕು. ನಾನು ಅರ್ಧ ಕಪ್ ಚಿರೋಟಿ ರವೆ ತೊಗೊಂಡಿದ್ದೆ, 2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ತಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ಇವಾಗ ನೋಡಿ, ಸ್ವಲ್ಪ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಅತಿ ಗಟ್ಟಿ ಆಗಬಾರ್ದು, ಅತಿ ಎಳಕ್ಕಾಗಬಾರ್ದು. ಸೊ ಮೀಡಿಯಮ್ ಕಲಿಸಿದ್ರೆ ಸಾಕು. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಲಿಸಿಟ್ಟಿದ್ದೀನಿ ಅಂತ. ನಾನು ಇದನ್ನು ಇವಾಗ 15 ನಿಮಿಷ ಮುಚ್ಚಿಡಬೇಕು. ಪಾನಿ ಹೇಗೆ ಮಾಡೋದಂತ ನೋಡೋಣ. ಇವಾಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಪುದೀನ ಹಾಕಿದ್ದೀನಿ, ಮತ್ತು ಕೊತ್ತಂಬರಿ, ಆಮೇಲೆ 3 ಹಸಿಮೆಣಸಿಕಾಯಿ ಹಾಕಿದ್ದೀನಿ, ಮತ್ತು ಶುಂಠಿ 1 ಚಿಟಿಕೆಯಷ್ಟು ಉಪ್ಪು ಹಾಕ್ತಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊತಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಮತ್ತೆ ನೋಡ್ತಿರ್ಬೋದು ನೀವು, ನೀರು ಆಡ್ಬಿಟ್ಬಿಟ್ಟು ಇದನ್ನ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಒಂದು ಜಾಳ್ಗಿ ತೊಗೊಂಡಿದ್ದೀನಿ, ಅದಕ್ಕೆ ರುಬ್ಬಿರೋ ಮಸಾಲ ಹಾಕ್ತಿದ್ದೀನಿ. ಇದಕ್ಕಂದರೆ ನಮಗೂ ಅದು ರುಬ್ಬಿದಾಗ ತರಿಯಾಗಿ ಬಂದಿರುತ್ತೆ. ಸೊ ನಮಗೆ ಪಾನಿ ಬಂದರೆ ಸಾಕು. ನೋಡ್ತಿರ್ಬೋದು ನೀವು. ಇವಾಗ ಇದಕ್ಕೆ ಸ್ವಲ್ಪ ಹುಣಸೆನ ರಸ ಹಾಕ್ತಿದ್ದೀನಿ. ಇದನ್ನ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ. ಇವಾಗ ನಾನು ನೀರು ಹಾಕ್ತಿದ್ದೀನಿ, ಯಾಕಂದರೆ ನಮಗೆ ಪಾನಿ ಸ್ವಲ್ಪ ಜಾಸ್ತಿ ಬೇಕಂದರೆ ಕ್ವಾಂಟಿಟಿ ನೋಡಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಕಲಸಿ. ಇವಾಗ ಪಾನಿಪುರಿ ಮಸಾಲ, ಗರಂ ಮಸಾಲ, ಜೀರಿಗೆ ಪೌಡರ್, ಚಾಟ್ ಮಸಾಲ, ಧನಿಯಾ ಪೌಡರ್, ಬ್ಲ್ಯಾಕ್ ಸಾಲ್ಟ್, ಮತ್ತು ಖಾರ ಪುಡಿ ಸ್ವಲ್ಪ ಎಲ್ಲನೂ ಸ್ವಲ್ಪ ಖಾರ ಪುಡಿ, ಸಾಲ್ಟ್ ಇದನ್ನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಇವಾಗ ನಮಗೆ ಪಾನಿ ರೆಡಿ ಆಗಿದೆ. ಇವಾಗ ನಾನು ಬೇಯಿಸಿಟ್ಟಿದ್ದ ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ 2, ಸೊ ಅದನ್ನೂ ಆ್ಯಡ್ ಮಾಡ್ತಿದ್ದೀನಿ. ನೀವು ಕಡಲೆಕಾಯಿ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಬಟಾಣಿ ಆದರೂ ಯೂಸ್ ಮಾಡ್ಕೋಬೋದು. ನಾನು ಕಡಲೆಕಾಯಿ ಬೇಯಿಸಿಟ್ಟಿದ್ದೆ, ಸೊ ಹಂಗಾಗಿ ಕಡಲೆಕಾಯಿ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೊಂದು ಸ್ವಲ್ಪ ಖಾರ ಪುಡಿ, ಸಾಲ್ಟ್, ಬ್ಲ್ಯಾಕ್ ಸಾಲ್ಟ್, ಧನಿಯಾ ಪೌಡರ್, ಜೀರಿಗೆ ಪೌಡರ್, ಪಾನಿಪುರಿ ಮಸಾಲ, ಗರಂ ಮಸಾಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕೂಡ ಪಾನಿಪುರಿಗೆ ಸಖತ್ ಟೇಸ್ಟ್ ಕೊಡುತ್ತೆ. ಇವಾಗ ನೋಡ್ತಿರ್ಬೋದು, ನಾನು ಲಾಸ್ಟಿಗೆ ಲಿಂಬೆಹಣ್ಣು ಹಾಕ್ತಿದ್ದೀನಿ. ಹಾಕಿಬಿಟ್ಟು ಇದನ್ನು ಸ್ವಲ್ಪ ಕಲಸಿಡ್ಬೇಕು. ಇವಾಗ ಸ್ವೀಟ್ ಪಾನಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಹುಣಸೆನ ನೆನೆಹಾಕಿಟ್ಟಿದ್ದೆ ಮೊದಲೇ, ಸೊ ಅದನ್ನ ಆ್ಯಡ್ ಮಾಡ್ತಿದ್ದೀನಿ. ನಾನು ರಸ ಅಷ್ಟು ಆ್ಯಡ್ ಮಾಡ್ತಿದ್ದೀನಿ, ಹುಣಸೆನ ಸಮೇತ ಆ್ಯಡ್ ಮಾಡ್ತಿಲ್ಲ. ಇದಕ್ಕೆ ಒಂದು 2 ಸ್ಪೂನಷ್ಟು ನಾನು ಬೆಲ್ಲ ಹಾಕ್ತಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕಿದು. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಇದು ಕುದೀತಿದೆ ಅಂತ. ಸ್ವೀಟ್ ಅಂದರೆ ಸ್ವೀಟ್ ಅಷ್ಟೇ ಸಿಗೋಲ್ಲ, ಸ್ವಲ್ಪ ಹುಳಿ ಖಟ್ಟ ಮಿಟ್ಟ ಅನ್ನೋದಿಲ್ಲ, ಆ ಟೈಪ್ ಪಾನಿ ಸಿಗುತ್ತೆ ನಮಗೆ. ಸೊ ಇದಕ್ಕೆ ಒಂಚೂರು ನಾನು ಖಾರ ಪುಡಿ ಆ್ಯಡ್ ಮಾಡ್ತಿದ್ದೀನಿ, 1 ಚಿಟಿಕೆಯಷ್ಟು ಉಪ್ಪು ಆ್ಯಡ್ ಮಾಡ್ತಿದ್ದೀನಿ. ನಾವು ಇವಾಗ ಪುರಿ ಹಿಟ್ಟು ಕಲಸಿಟ್ಟಿದ್ವಲ್ಲ, ಸೊ ಅದನ್ನ ಓಪನ್ ಮಾಡಿದ್ದೀನಿ. ಇದನ್ನು ಇವಾಗ ನಾವು ಚಪಾತಿ ಹಿಟ್ಟಿನಕ್ಕಿಂತ ತೆಳ್ಳಗೆ ಲಟ್ಟಿಸ್ಕೋಬೇಕು, ಇಲ್ಲಾಂದರೆ ಪುರಿ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಇವಾಗ ನೋಡ್ತಿರ್ಬೋದು ನಾನು ಚೆನ್ನಾಗಿ ಲಟ್ಟಿಸ್ತಿದ್ದೀನಿ. ಇದನ್ನು ನಾವು ರೌಂಡ್ ಶೇಪ್ ಕೊಡಬೇಕಂದ್ರೆ ನನ್ನ ಕಡೆ ಒಂದು ರೌಂಡ್ ಶೇಪಿಂದು ಬುಚ್ಚನ ಐತೆ, ಸೊ ಅದನ್ನು ನಾನು ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ್ದಿರತ್ತಲ್ಲ, ಸೊ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೌಂಡಾಗಿ ಬಂದಿದೆ ಅಂತ. ಇವಾಗ ನಾನು ಮೊದಲೇ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ, ಸೊ ಅದರೊಳಗೆ ಪುರಿ ಹಾಕಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉಪ್ತಿದೆ ಪುರಿ ಅಂತ. ಇವಾಗ ಪುರಿ ಎಲ್ಲ ರೆಡಿಯಾಗಿದೆ. ಇವಾಗ ನಾನು ಆಗಲೇ ಆಲೂಗಡ್ಡೆ ಸ್ಮ್ಯಾಚ್ ಮಾಡಿ ಇಟ್ಟಿದ್ನಲ್ಲ, ಅದನ್ನು ಪುರಿ ಒಳಗೆ ಹಾಕಿಬಿಟ್ಟು ಒಂದು ಪ್ಲೇಟ್ ಒಳಗೆ ಇಡ್ತಿದ್ದೀನಿ. ಇವಾಗೆಲ್ಲ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲ ಪಾನಿಪುರಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನೀವೆಲ್ಲ ಮಕ್ಕಳೆಲ್ಲ ಸ್ಕೂಲ್ ಮುಗಿಸ್ಕೊಂಡೆಲ್ಲ ಬಂದಾಗ ಸಾಯಂಕಾಲ ಎಲ್ಲ ಈ ಪಾನಿಪುರಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆಗ ಇದಕ್ಕೆ ಸ್ವೀಟ್ ಪಾನಿ ಆ್ಯಡ್ ಮಾಡ್ತಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇವಾಗ ನಾನು ಪಾನಿ ಸತೆ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಸಖತ್ ಟೇಸ್ಟಿಯಾಗಿರುವ ಪಾನಿಪುರಿ ರೆಡಿಯಾಗಿದೆ. ಇವತ್ತು ಮಾಡಿರೋ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೇಳಿ. ಮತ್ತಷ್ಟು ಈ ಥರ ರೆಸಿಪಿಗೋಸ್ಕರ ಅಪೂರ್ವ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು.